ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ಸರ್ಕಾರ ಸುಭದ್ರವಾದ ಬಹುಮತದೊಂದಿಗೆ ರಚನೆಯಾಗಿರುವ ಸರ್ಕಾರ. ಅದರಲ್ಲೂ ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿ ಜನರನ್ನ ಕನ್ವಿನ್ಸ್ ಮಾಡಿ ಸ್ವಚ್ಛ ಆಡಳಿತ ಕೊಡುವ ಭರವಸೆಯೊಂದಿಗೆ ರಚನೆಯಾಗಿರುವ ಸರ್ಕಾರ. ಆದರೆ ಯಾವ ಗಳಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತೋ ಗೊತ್ತಿಲ್ಲ. ಬಂದ ಕ್ಷಣದಿಂದಲೂ ಕೂಡ ಮತ್ತದೇ ಭ್ರಷ್ಟಾಚಾರದ ಆರೋಪ ಈಗಿನ ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಬರ್ತಾ ಇದೆ. ವಿರೋಧ ಪಕ್ಷದವ್ರ ಕತೆ ಬಿಟ್ಬಿಡೋಣ, ಅವ್ರು ಇರೋದೇ ವಿರೋಧ ಮಾಡೋದಕ್ಕೆ. ಆದರೆ ಸ್ವಪಕ್ಷದಿಂದಲೇ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಪದೇ ಪದೇ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯ ಹೇಳಿಕೆಗಳು ಆಚೆ ಬರ್ತಾ ಇದೆ. ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ರೆ ಮನೆ, ಕೋಟಿ ಕೋಟಿ ಭ್ರಷ್ಟಾಚಾರ ಗಣಿಗಾರಿಕೆಯಲ್ಲಿ ಆಗ್ತಾ ಇದೆ, ಯಾಕೆ ಸೈಲೆಂಟ್ ಆಗಿದ್ದೀರಿ? ಈ ರೀತಿಯಾಗಿ ಕೇಳ್ತಾ ಇರೋದು ವಿರೋಧ ಪಕ್ಷದವರಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷದೇ ನಾಯಕರು. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಇದರ ಡೀಟೇಲ್ ರಿಪೋರ್ಟ್ ಅನ್ನ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸ್ತಾ ಹೋಗೋಣ. ಇದರ ಜೊತೆಗೆ ಇಡೀ ವಿಶ್ವಕ್ಕೆ ಇದೀಗ ಮೂರನೇ ಮಹಾಯುದ್ಧದ ಆತಂಕ ಶುರುವಾಗಿದೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ? ಡೀಟೇಲ್ಸ್ ಅನ್ನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಗಮನಿಸೋಣ. ಇದರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಸಂಗಮದಲ್ಲಿ ಕಿಚ್ಚ ಸುದೀಪ್ ಕೊಟ್ಟ ಹೇಳಿಕೆ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆಗೆ ಕೊಟ್ಟ ಕೌಂಟರ್ ಮತ್ತೆ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಎಲ್ಲ ಸುದ್ದಿಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ವಾಸನೆ, ಕಾಸು ಕೊಟ್ಟವರಿಗೆ ಸಿಗುತ್ತಂತೆ ಸರ್ಕಾರಿ ಮನೆ. ಬಿ.ಆರ್. ಪಾಟೀಲ್ ಆರೋಪಕ್ಕೆ ಕಾಂಗ್ರೆಸ್ನಿಂದಲೇ ಖಂಡನೆ. ಗಣಿ ಲೂಟಿ ಅಪಾರ ಆದ್ರೂ ಸೈಲೆಂಟ್ ಆಗಿದೆ ಸರ್ಕಾರ. ಸಿದ್ದರಾಮಯ್ಯಗೆ ಎಚ್.ಕೆ. ಪಾಟೀಲ್ ಪತ್ರ, ಆದ್ರೂ ಮುಖ್ಯಮಂತ್ರಿಗಳದ್ದು ಮೌನವೇ ಉತ್ತರ. ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಫೈಟ್. ಡಿಕೆಶಿ ಮಾತಿಗೆ ಸುದೀಪ್ ಟಾಂಟ್. ಕಿಚ್ಚನ ಹೇಳಿಕೆಯಿಂದ ಡಿಸಿಎಂಗೆ ಫುಲ್ ಸಿಟ್ಟು. ಜಗತ್ತಿನಲ್ಲಿ ಮೂರನೇ ಮಹಾಯುದ್ಧದ ಟೆನ್ಷನ್. ಅಣ್ವಸ್ತ್ರ ಪರೀಕ್ಷೆ ಮಾಡಿತಾ ಇರಾನ್. ಇಸ್ರೇಲ್ ಯುದ್ಧ ವಿಮಾನಗಳ ಅಬ್ಬರಕ್ಕೆ ಶಿಯಾ ದೇಶ ಹೈರಾಣ್. ಭಾರತದಿಂದ ಬಚಾವಾದ ಖುಷಿಯಲ್ಲಿದೆ ಪಾಕಿಸ್ತಾನ. ನೋಬಲ್ಗೆ ಟ್ರಂಪ್ ಹೆಸರು ನಾಮನಿರ್ದೇಶನ. ಟ್ವೀಟ್ನಿಂದ ಬಯಲಾಯಿತು ದೊಡ್ಡಣ್ಣನ ಸಣ್ಣತನ. ಕಾಸೊಂದಿದ್ರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಡಳಿತ ಇರೋ ನಮ್ಮ ರಾಜ್ಯದಲ್ಲಿ ಆಗೋಗ್ಬಿಟ್ಟಿದೆಯಾ ಪರಿಸ್ಥಿತಿ? ಅಂದರೆ ಇದನ್ನು ಉಲ್ಟಾ ಕೂಡ ಅರ್ಥ ಮಾಡ್ಕೊಳ್ಬೋದು. ಕಾಸು ಕೊಡದಿದ್ರೆ ಏನೂ ಸಿಗೋದಿಲ್ಲ ಅಂತ. ಸರ್ಕಾರದಿಂದ ಕೊಡಬೇಕಾಗಿರೋ ಸೌಲಭ್ಯ ಸಿಗೋದಿಲ್ಲ, ಕಾಸು ಕೊಡಬೇಕು, ಅದಕ್ಕೆ ಕೂಡ ಹಕ್ಕು ಅನ್ನೋ ರೀತಿಯಲ್ಲಿ ಸಂವಿಧಾನವೇ ಕೊಟ್ಟಿರುವಂತಹ ಕೆಲವೊಂದಷ್ಟು ಸೌಲಭ್ಯಗಳು ಅದು ಸಿಗೋದಿಲ್ಲ. ಕಾಸು ಕೊಡಬೇಕು, ಸಿಗಬೇಕು ಅಂದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಈ ಅನುಮಾನ ಹುಟ್ಟಲಿಕ್ಕೆ ಕಾರಣ ಬಿ.ಆರ್. ಪಾಟೀಲ್ ರದ್ದು ಅಂತ ಹೇಳಲಾಗ್ತಾ ಇರುವ ಅದೊಂದು ಆಡಿಯೋ. ಅಲ್ಲಿಗೆ ವಾಲ್ಮೀಕಿ ನಿಗಮದ ಹಗರಣ ಆಯಿತು, ಮೂಡಾ ಹಗರಣ ವಿಚಾರ ಆಯಿತು, ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗ್ತಾ ಇದೆ ಅನ್ನೋದಾಯಿತು. ಹೀಗೆ ಸಿಕ್ಕ ಇಲಾಖೆಗಳ ಮೇಲೆ ಆರೋಪ ಬರ್ತಿರೋ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಇಲಾಖೆ ಮೇಲೂ ಕೂಡ, ಆ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋ ಬಾಂಬ್ ಸಿಡಿದಿದೆ. ಬಡವರಿಗೆ ಅಂತ ಹೇಳಿ ಆಗಿರ್ಬೇಕಾಗಿದ್ದ ವಸತಿ ಇಲಾಖೆಯ ಮನೆಗಳು ದುಡ್ಡು ಕೊಟ್ಟವರ ಪಾಲಾಗ್ತಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಬಿ.ಆರ್. ಪಾಟೀಲ್. ಇದರ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿರೋದು ಕಾಂಗ್ರೆಸ್ನ ಶಾಸಕರೇ. ಇದೀಗ ಪಕ್ಷದ ಪಾಲಿಗೆ ಬಿ.ಆರ್. ಪಾಟೀಲ್ ವಿಲನ್ ಆಗ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಸು ಕೊಟ್ಟವರಿಗೆ ಸರ್ಕಾರಿ ಸೈಟ್ ಪ್ರಸಾದ. ಜಮೀರ್ ವಿರುದ್ಧ ಬಿ.ಆರ್. ಪಾಟೀಲ್ ಯುದ್ಧ. ಎಂಥ ಕಾಲ ಬಂತು ನೋಡಿ.
ಬಿಜೆಪಿಯದ್ದು 40% ಸರ್ಕಾರ ಅಂತ ಸಿಕ್ಕ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಿ ಗ್ಯಾರಂಟಿ ಅಂತ ಅಧಿಕಾರದ ಗದ್ದುಗೆ ಹಿಡಿದ ಬಳಿಕ ಕಾಂಗ್ರೆಸ್ ಸರ್ಕಾರವಾದ್ರೂ ಭ್ರಷ್ಟಾಚಾರಕ್ಕೆ ಸ್ಪೀಡ್ ಬ್ರೇಕ್ ಹಾಕುತ್ತೆ ಅಂತ ಕನ್ನಡಿಗರು ಭಾವಿಸಿದ್ರು. ಆದ್ರೆ ಕೈ ನಾಯಕರು ಲೂಟಿಗಿಳಿದಿದ್ದಾರೆ ಅಂತ ಸ್ವಪಕ್ಷೀಯರೇ ಬಾಂಬ್ ಸಿಡಿಸುತ್ತಿದ್ದಾರೆ. हेलो जी सरफराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। सब तो ये हम लास्ट टाइम MLA आप लोग- बोले थे सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव गांधी ऐसा है साहब, आप ऐसा है तो दीजिए. मैं लास्ट टाइम आपको बताया और नहीं, नहीं, एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. ಸತ್ಯವನ್ನೇ ಹೇಳಿದ್ದೇನೆ, ಸತ್ಯ ಬಿಟ್ಟು ಬೇರೇನೂ ಹೇಳಿಲ್ಲ. ಕೈ ಸರ್ಕಾರದ ಭ್ರಷ್ಟಾಚಾರ ನಿಜ ಎಂದ ಪಾಟೀಲ್. ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಒಂದು 5-6 ಪಂಚಾಯತ್ಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಪತ್ರ ಕೊಟ್ಟದ್ದು ಆಗಿಲ್ಲ. 4 ಪತ್ರ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರಕ್ಕೆ ಮನೆಗಳು ಕೊಡ್ಬೇಕಂತ, ಆಗಿಲ್ಲ. ನಾನೇನು ಸಂಚಲನ ಮಾಡಿಲ್ಲ, ಏನು ಆಕಾಶ ಬಿದ್ದಿಲ್ಲ. ನಾನು ಇದ್ದುದನ್ನು ಹೇಳಿದ್ದೀನಿ ಅವರಿಗೆ. ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ. ನಿಮ್ಮ ಆಫೀಸರ್, ನಿಮ್ಮ ಇಲಾಖೆಯಲ್ಲಿ ಈ ಥರ ನಡೀತಾ ಇದೆ ಅಂತ ಹೇಳಿದ್ದೀನಿ. ಈಗ ಇದೇ ಮಾತನ್ನು, ಬೇಸರದ ಮಾತನ್ನು ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ. ಆ ಮಾತಿಗೆ ಯಾಕೆ ಅಷ್ಟೊಂದು ನನ್ನ ಮಾತಿಗೆ ಯಾಕೆ ಇಷ್ಟೊಂದು ಬೆಲೆ? ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಗೊಂಬಂದಿದ್ದಾರೆ ಸರ್ ಇದು? ನಾನು ಇನ್ನೂ ಕರೆದಿಲ್ಲ, ಅವರು ಕರೆದ್ರೆ ಹೋಗ್ತೀನಿ. ಬಿಆರ್ ಪಾಟೀಲ್ ವಿರುದ್ಧವೇ ಸಿಡಿದ ಕಾಂಗ್ರೆಸ್. ವಸತಿ ಇಲಾಖೆಯಲ್ಲಿ ಲೂಟಿ ನಡೆಯುತ್ತಿದೆ, ಅದನ್ನ ಸರಿ ಮಾಡಿ ಎಂದ ಬಿಆರ್ ಪಾಟೀಲ್ ವಿರುದ್ಧವೇ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ. ಬಿಆರ್ ಪಾಟೀಲ್ ಶಾಸಕರಂತೆ ನಡೆದುಕೊಳ್ಳಬೇಕು ಎಂದಿದ್ದಾರೆ. ಶಾಸಕರು ಶಾಸಕರ ರೀತಿಲಿ ನಡ್ಕೊಳ್ಬೇಕು. ಅವ್ರಿಗೇನು ಕೊರತೆ ಇದೆ ಅದನ್ನು ಕೂತು ಕೂಲಂಕುಷವಾಗಿ ಯಾರನ್ನ ಕೇಳಬೇಕು, ಯಾರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದನ್ನು ಅವ್ರು ತಿಳ್ಕೊಬೇಕು. ಅವರು ಸುಮ್ಮನೆ ತನ್ನ ಪ್ರಭಾವವನ್ನು ಬೀರ್ಕೊಳ್ಳೋಕ್ಕೆ ಆ ರೀತಿ ಮಾಡೋದು ಒಂದು ಹಿರಿಕರಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ತಪ್ಪು ಇದು. ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ, ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಕೂಡ, ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾರಕಕ್ಕೆ. ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ. ಯಾವ ರೀತಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ, ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ. ದುಡ್ಡು ಕೊಟ್ಟವರಿಗೆ ಮನೆ ಕೊಡೋದು, ಕಮಿಷನ್ ಕೊಟ್ಟವರಿಗೆ ಕಾಮಗಾರಿಗಳು ಕೊಡೋದು, ಫಲಾನುಭವಿಗಳ ಆಯ್ಕೆಯಲ್ಲಿ ದುಡ್ಡು ತಗೊಳ್ಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಿರಂತರವಾಗಿ ನಡೀತಾ ಇದೆ. ವಸತಿ ಇಲಾಖೆಯ ಮನೆಗಳು ಬಡವರಿಗೆ ಸಿಗಬೇಕು, ಆದ್ರೆ ದುಡ್ಡಿದ್ದವರು ಪಡೆದುಕೊಳ್ತಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ದೊಡ್ಡ ಅಪಮಾನ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುಡ್ಡಿದ್ರೇನೆ ಎಲ್ಲ, ದುಡ್ಡಿಲ್ಲದೆ ಹೋದ್ರೆ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಇದೆ ಅನ್ನೋದಕ್ಕೆ ಮಗದೊಂದಷ್ಟು ಉದಾಹರಣೆಗಳು ಪ್ರತಿನಿತ್ಯ ಸಿಗ್ತಲೇ ಇದೆ. ಈಗಷ್ಟೇ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದದನ್ನ ನಾವು ಕೇಳಿಸ್ಕೊಂಡು, ಯಾರದೋ ಹೆಸರಲ್ಲಿ ಇನ್ಯಾರೋ ಬಿಲ್ಲನ್ನ ಪಡ್ಕೊಳ್ಳೋದು, ಹಣವನ್ನ ಪಡ್ಕೊಳ್ಳೋದು, ಯಾರಿಗೆ ನ್ಯಾಯವಾಗಿ ಬಿಲ್ ಪಾವತಿ ಆಗಬೇಕು ಅವರಿಗೆ ಅದು ತಲುಪದೇ ಇರೋದು, ಯಾವುದೇ ಕೆಲಸ ಆಗಬೇಕು ಅಂದರೂ ಕೂಡ ಟೇಬಲ್ಗೆ ನೀಚೆ ಹಣ ವರ್ಗಾವಣೆ ಮಾಡಲೇಬೇಕು ಅನ್ನೋ ರೀತಿಯ ಪರಿಸ್ಥಿತಿ. ಈ ರೀತಿಯಾದ ಹಗರಣಗಳು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರೇ ಕೊಡ್ತಾ ಇರುವ ಹೇಳಿಕೆಗಳು ಸಾಕ್ಷ್ಯವಾಗ್ತಾ ಇದೆ. ಅದಕ್ಕೆ ಒಂದಲ್ಲ ಎರಡೆರಡು ಉದಾಹರಣೆಗಳು ನಿಮ್ಮ ಮುಂದೆ. ಪರದೆಗೆ ಪಿಚೆ ಅವಳಲ್ಲ ಅವನು. ಬಿಲ್ ಪಡೆಯಲು ಸೀರೆಯುಟ್ಟ ಯುವಕ. ಸರ್ಕಾರಿ ಯೋಜನೆಗಳನ್ನ ಪಡೆಯೋಕೆ ಕಳ್ಳಾಟ ಆಡೋರು ಒಬ್ರ ಇಬ್ರ. ಅದಕ್ಕೆ ಈಕೆಯೇ ಸಾಕ್ಷಿ. ಅಲ್ಲ, ಇವನೇ ಸಾಕ್ಷಿ. ಕನ್ಫ್ಯೂಸ್ ಆಗ್ಬೇಡಿ, ಪರದೆಗೆ ಪೀಚೆ ಇರೋದು ಅವಳಲ್ಲ ಅವನು.
ಹೌದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಿಲ್ ಪಡೆಯೋಕೆ ಯುವಕನೊಬ್ಬ ಸೀರೆಯುಟ್ಟು ಫೋಟೋಗೆ ಪೋಸ್ಟ್ ನೀಡಿ ಅಕ್ರಮ ಎಸಗಿರೋ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿದೆ. ಯುವಕನೋರ್ವ ಮನ್ರೇಗಾ ಬಿಲ್ ಪಡೆಯಲು ಸೀರೆ ಉಟ್ಟು ಫೋಟೋಗೆ ಪೋಸ್ ನೀಡಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿಸಿದ್ದಾನೆ. ಚಿಕ್ಕನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿದ್ದನಕೊಳ್ಳ ಗ್ರಾಮದಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಕಾಮಗಾರಿಗೆ ಮಂಗಳಮ್ಮ ಆರಿ ಹೆಸರಲ್ಲಿ ಸೀರೆ ಉಟ್ಟು ಪೋಸ್ ಕೊಟ್ಟಿದ್ದಾನೆ. ಕಾಸು ಕೊಟ್ಟವರಿಗೆ ಮಾತ್ರ ಮನೆ ಮಂಜೂರು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿದೆ ಪಕ್ಕಾ ಸಾಕ್ಷ್ಯ. ದುಡ್ಡು ಕೊಟ್ಟವರಿಗಷ್ಟೇ ವಸತಿ ಯೋಜನೆ ಅಡಿ ಮನೆ ಕೊಡ್ತಾರೆ ಅಂತ ಬಿಆರ್ ಪಾಟೀಲ್ ಮಾಡಿದ ಆರೋಪ ಸುಳ್ಳಲ್ಲ. ವಸತಿ ಯೋಜನೆ ಅಡಿ ಬಂದ ಮನೆಗಳನ್ನ ಪಡೆಯೋದಕ್ಕೆ ಹಣ ಕೊಡ್ಬೇಕಂತೆ, ಇಲ್ಲದಿದ್ದರೆ ಬೇರೆ ಪಂಚಾಯಿತಿಗೆ ಮನೆ ವರ್ಗಾವಣೆ ಮಾಡ್ತಾರಂತೆ. ನಮ್ಗೆ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರೆ 25,000 ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ಮ ಕಡೆ ಇಲ್ದ ಬಟ್ಟಕ್ಕಾಗಿ ನಾವು ಕೊಟ್ಟಿಲ್ರಿ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗವ್ರಿ. ಅಷ್ಟು ರೊಕ್ಕ ಕೊಟ್ಟ ಮೇಲೆ ನಾವು ಏನು ಉಣ್ಬೇಕ್ರಿ ಅವ್ರಿಗೆ ಕೊಟ್ಟು? ನಾವೇನಾದ್ರು ಕೊಟ್ಟಿಲ್ರಿ. ಅದೇ ಬೈಲ್ ಜಾಗ ಅದ ರೀ, ಬೈಲ್ ಜಾಗದಾಗೆ ಮಾಡಿ ಉಣ್ಕೊತಿದ್ದೇವ್ರಿ. ಮನೆ ಸೋರ್ತಾವ ಹಂಗೆ ಮತ್ತು ಪರಿಸ್ಥಿತಿ ಇದ್ದಿದ್ದು ನಾವು ಹಾಗೆ ಗಳ್ಕೊತ ಹೊಂಟಿದ್ದೇವೆ ರೀ. ಅವ್ರು ಏಸು ಮಂದಿ ನನ್ನ ವಯಸ್ಸು ಆಯ್ತು ರೀ. ಯಾರು ಪಂಚಾಯತಿದು ಏನೇನು ಮಾಡಿಲ್ಲ ನೋಡಿ. ಪಂಚಾಯತಿನ ನಂದೇ ತಿತ್ತಾರ ಅಲ್ಲ, ನಮ್ಗೆ 25,000 30,000 ತಕ ಕೇಳ್ತಾರೆ. ಹಾಂ ರೀ, 30,000 ತಕ ಕೇಳ್ತಾರೆ ರೀ. ಜಾಗ ಅದ ರೀ, ನಮ್ಗೆ ಬೈಲ್ ಜಾಗ ಅದ ರೀ. ಮನೆ ಹಾಕ್ತೀನದ ರೀ. ಹಾಕ್ತೀನಂದ್ರೆ ನಮ್ಮಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ ಮಾಡಿ ಉಣವ್ರಿ. ನಾವು ಮನೆ ಇಲ್ಲ ಜಾಗ ಇಲ್ಲ ಅಂದ್ರೆ ಬಯಲು ಜಾಗ ಇದ್ದವರು ಕಟ್ಸ್ಕೋಬೇಕು, ಲೋನ್ ಕೊಡ್ತಿದ್ದೆವು. ಮತ್ತು 10,000 20,000 ಕೊಟ್ರೆ ನಾವು ಮಾಡ್ತೀವಿ, ಇಲ್ಲಕ್ಕಂದ್ರೆ ಇಲ್ಲ. ಕಿರಾಯಿನೇ ಇದ್ದೀವಿ ರೀ. ಕಿರಾಯಿ ಕೊಡೋದಾಗಲ್ಲ. ದುಡ್ದು ಎಷ್ಟು ದುಡ್ದು ಅಂತ ಬಿಡಬೇಕು. 5,000 6,000 ಕಿರಾಯಿ ಅದ. ಎಂದಕ್ಕೆ ಪಂಚಾಯತಿ ಮನೆ ಬಂದಿವಿ? ಹಾಂ ಬಂದೀವ್ರಿ. ಬೇರೆಯವ್ರಿಗೆ ಕಳಿಸ್ಯಾದ್ರಿ. ಕಲಬುರಗಿ ಜಿಲ್ಲೆಯ ಫರಹತಾಬಾದ್ ಕರಜಗಿ ಗ್ರಾಮ ಪಂಚಾಯಿತಿಗೆ 350 ಮನೆ ಹಂಚಲಾಗಿದೆ. ಕಿರಣಗಿಗೆ 100, ಮುಲ್ಲಾಬಾದ್ಗೆ 150, ಆತನೂರ್ಗೆ 100 ಮನೆ ಹಂಚಲಾಗಿದೆ. ಆದ್ರೆ ಏಕಾಏಕಿ ಪಂಚಾಯಿತಿಗೆ ಬಂದ ಮನೆ ಬೇರೆ ಪಂಚಾಯಿತಿಗೆ ಶಿಫ್ಟ್ ಮಾಡಲಾಗಿದೆ. ಆ ಮನೆಗಳು ಬೇಕಿದ್ರೆ ಪ್ರತಿಯೊಬ್ಬರು 25,000 ರಿಂದ 30,000 ಕೊಡ್ಬೇಕಂತೆ. ನಮ್ಮ ಗ್ರಾಮ ಪಂಚಾಯತಿ ಫರಹತಾಬಾದ್ ಗ್ರಾಮ ಪಂಚಾಯತಿಗೆ ಸುಮಾರು 200 ಮನೆಗಳು ಬಂದಿವು. 200 ಮನೆಗಳು ಬಂದಿದ್ವು. ನಾವು ಭಾಳ ಸಂತೋಷ ಪಟ್ಟಿದ್ವಿ. 200 ಮನೆಗಳು ಬಂದುವಪ್ಪ, ಇವಾಗಾದ್ರೂ ಪಾಪ ಬಡವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಭಾಳ ಯೋಚನೆ ಮಾಡಿದ್ವಿ. ಆದರೆ ಏನಾಗ್ತದೆ ಅಂದರೆ ಏಕಾಏಕಿ ಇಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ನೋಟಿಸ್ ಕೊಟ್ಟರು, ವಾರ್ಡ್ ಸಭೆ ಮಾಡಬೇಕು ಅಂತೇಳಿ. ವಾರ್ಡ್ ಸಭೆ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟರು. ಎಲ್ಲರೂ ಕೂಡ ನಾವು ವಾರ್ಡ್ ಸಭೆ ಸೇರಬೇಕು ಅಂತಂದಾಗ ಏಕಾಕಿ ಅವ್ರು ಏನು ಮಾಡಿದ್ರು, ಈ ಮನೆಗಳು ಬೇರೆ ಕಡೆ ಹೋಗ್ಯಾವ ಅಂತ ಹೇಳಿದ್ರು. ಅಲ್ಲಿ ಲಂಚದ ಒಂದು ಹಣದ ಒಂದು ಆಮಿಷಕ್ಕೆ ವಡ್ಡಿ ಏನಾಗ್ಯದ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ಒಂದು ಮನೆಗೆ 33,000 ಅಂತಂದ್ರೆ ಪಾಪ ಈಗ ಹೆಣ್ಮಕ್ಳೆಲ್ಲ ಎಲ್ಲಿ ಕೊಡಬೇಕು? ಸರ್ಕಾರ ನಡೆಸೋರು ಇನ್ನಾದ್ರೂ ಕಣ್ಣು ಬಿಡಬೇಕಿದೆ. ಬಡವರಿಂದ ವಸೂಲಿ ಮಾಡ್ತಿರೋ ಅಧಿಕಾರಿಗಳಿಗೆ ಗೇಟ್ ಪಾಸ್ ಕೊಡಬೇಕಿದೆ. ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್, ಸಿದ್ದು ದುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ. ಬ್ರೇಕ್ಗಿಂತ ಮುಂಚೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನ ಬಿಆರ್ ಪಾಟೀಲ್ರು ಮಾಡಿದ್ದನ್ನ ಕೇಳಿಸ್ಕೊಂಡ್ರು. ಇದೀಗ ಮತ್ತೋರ್ವ ಕಾಂಗ್ರೆಸ್ನ ಹಿರಿಯ ನಾಯಕ HK ಪಾಟೀಲ್ ಅವರು ಕೂಡ ಸರ್ಕಾರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಈ ಭ್ರಷ್ಟಾಚಾರವನ್ನ ತಡೆಗಟ್ಟೋ ವಿಚಾರದಲ್ಲಿ ಅಂತ ಹೇಳಿ ಪತ್ರವನ್ನೇ ಬರೆದು ಬಿಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆ ನೆನಪಿದೆಯಾ ಗಣಿ ಲೂಟಿ ಪ್ರಕರಣ? ಲೋಕಾಯುಕ್ತ ಸಂಸ್ಥೆ ಅತ್ಯಂತ ಜನಪ್ರಿಯವಾದ ಹಾಗೆ ಜನರ ಪರವಾಗಿ ಕೆಲಸವನ್ನ ಮಾಡಿದ ಕಾಲ ಅದು. ಅದರಲ್ಲೂ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಈ ಗಣಿ ಹಗರಣಗಳ ತನಿಖೆ ಮಾಡಿ ಮಾಡಿ ನಿವೃತ್ತಿನೇ ಆಗೋದು. ಆದರೆ ದುರಂತ ನೋಡಿ, ಅಂಥವರಿಗೆ ಯಾವ ಸರ್ಕಾರ ಕೂಡ ಬೆಂಬಲವಾಗಿ ನಿಲ್ಲೇ ಇಲ್ಲ. ಬಿಜೆಪಿನೋ, ಸಮ್ಮಿಶ್ರ ಸರ್ಕಾರನೋ, ಕಾಂಗ್ರೆಸ್ ಸರ್ಕಾರ ಕೂಡ ಬೆಂಬಲವಾಗಿ ನಿಲ್ಲೇ ಇಲ್ಲ. ಹೋಗ್ಲಿ, ಈಗಲಾದರೂ ಗಣಿಗಾರಿಕೆ ವಿಚಾರದಲ್ಲಿ ಹಗರಣಗಳು ನಿಂತು ಹೋಗಿದೆಯಾ ಅಂತಂದ್ರೆ ಖಡಾಖಂಡಿತವಾಗಿ ಇಲ್ಲ ಅನ್ನೋ ಲೆಕ್ಕವನ್ನ HK ಪಾಟೀಲ್ರೇ ಕೊಟ್ಟಿದ್ದಾರೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಕ್ರಮ ಗಣಿಗಾರಿಕೆ ಪ್ರಕರಣ ಅತಿಯಾಗಿದೆ. ಕಾನೂನು ಕ್ರಮ ವಿಳಂಬವಾಗಿದೆ. ಇನ್ನಾದ್ರೂ ಬದಲಾಗಿ ಸ್ವಾಮಿ ಅಂತ ಸಿಎಂಗೆ HK ಪಾಟೀಲ್ ಸ್ಫೋಟಕ ಅಂಶಗಳುಳ್ಳ 7 ಪುಟಗಳ ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸ್ತಾರಾ ಅಥವಾ ಸುಮ್ಮನಾಗ್ತಾರಾ ಎಂಬ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಸಿದ್ದರಾಮಯ್ಯ ಮೊದಲ ಅಧಿಕಾರ ಅವಧಿಯಲ್ಲಿ HK ಪಾಟೀಲ ಸಚಿವ ಸಂಪುಟದ ಉಪಸಮಿತಿ ಅಧ್ಯಕ್ಷರೂ ಆಗಿ ಗಣಿ ವ್ಯವಹಾರಗಳ ಕುರಿತು ಸರ್ಕಾರಕ್ಕೆ ವಿವರವಾದ ವರದಿ ಸಲ್ಲಿಸಿದ್ರು. ಗಣಿ ಅಕ್ರಮದ ಕೇವಲ 7.6% ಪ್ರಕರಣಗಳು ತನಿಖೆಗೆ ಒಳಪಟ್ಟಿವೆ. ಕೇವಲ 0.02% ಪ್ರಕರಣಗಳಲ್ಲಿ ತನಿಖೆಯಾಗಿದೆ.
ಕೆಲವು ಆರೋಪಿಗಳು ಅನುಮಾನದ ಪ್ರಯೋಜನ ತಾಂತ್ರಿಕ ಕಾರಣಗಳಿಂದ ಬಿಡುಗಡೆಯಾಗಿದ್ದು ಅವರ ಕೇಸ್ಗಳು ಪ್ರಕರಣವಾರು ಮೇಲ್ಮನವಿ ತೀರ್ಮಾನಿಸದೆ ಅಲ್ಲಿಯೇ ಕೊಳೆಯುತ್ತಿವೆ ಎಂದು ಸಿಎಂಗೆ ಬರೆದ ಪತ್ರದಲ್ಲಿ ಎಚ್ ಕೆ ಪಾಟೀಲ ಬೇಸರ ಹೊರಹಾಕಿದ್ದಾರೆ. ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದರ ಮೂಲಕ ರಾಜ್ಯದ ಸೇವೆ ಆಗಬೇಕು, ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ. ಆ ಪತ್ರ ರಾಜಕೀಯ ಪತ್ರವಲ್ಲ. SIT ಆಗಿದೆ, ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ, CBI ಆಗಿದೆ, ಫೆಮಾ ಆಗಿದೆ, ಫೆರಾ ಆಗಿದೆ, ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಜೊತೆಗೆ ಸುಪ್ರೀಂ ಕೋರ್ಟಿನ CEC ಕಮಿಟಿ ಕೂಡ ಬಂದೆಲ್ಲ ಮಾಡಿ ಹೋಗಿದೆ. ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ. ಯಾಕಂದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗಿರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ. ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನ ಜಾಸ್ತಿ ಯಾರಿಗೆ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರೆದಿರ್ತಂತ ನಾನು ಭಾವಿಸ್ತೇನೆ. ಅಗಾಧ ಸಂಪತ್ತು ಕೊಳ್ಳೆ ಹೊಡೆದ ಪ್ರಕರಣಗಳ ಬಗ್ಗೆ 1.5 ದಶಕಗಳಲ್ಲಿ ಶಿಕ್ಷೆಯಾಗಿದ್ದು ಮಾತ್ರ ಅತ್ಯಲ್ಪ. ಗಣಿ ಅಕ್ರಮ ತಾರ್ಕಿಕ ಅಂತ್ಯ ಕಂಡಿಲ್ಲವೆಂಬ ಆಕ್ರೋಶ ಜನಸಾಮಾನ್ಯರಲ್ಲಿ ಇನ್ನೂ ಮುಡುಗಟ್ಟಿದೆ. ಗಣಿ ಅಕ್ರಮದ ಹಡವು ರಾಜ್ಯ ರಾಜಕೀಯಕ್ಕೆ ಬಂದು ಹಲವು ಸರ್ಕಾರಗಳ ಪತನಕ್ಕೂ ಕಾರಣವಾಗಿದೆ. ಆದರೂ ಸಿಎಂ ಮೌನವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಚ್ ಕೆ ಪಾಟೀಲ್ರ ಪತ್ರದಲ್ಲಿ 2013ರಿಂದ 18ರ ಅವಧಿಯಲ್ಲಾದ ಈ ಗಣಿಗಾರಿಕೆ ವಿಚಾರದಲ್ಲಿ ಆದ ಸರ್ಕಾರದ ಬೊಕ್ಕಸಕ್ಕಾದ ನಷ್ಟದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಕೇವಲ 2013ರಿಂದ 18ರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈ ಅವಧಿಯಲ್ಲಿ ಆದ ನಷ್ಟ ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ. 1.5 ಲಕ್ಷ ಅಷ್ಟಕ್ಕೆ ನಿಂತಿಲ್ಲ ಲೆಕ್ಕ, 1.5 ಲಕ್ಷ ಕೋಟಿ ರೂಪಾಯಿ. ಈ 1.5 ಲಕ್ಷ ಕೋಟಿ ಅಂದರೆ ಎಷ್ಟಾಗುತ್ತೆ ಗೊತ್ತಾ? 2018ರಲ್ಲಿ ಅಂದರೆ ಈ ಲೆಕ್ಕ ಏನು ಹಾಕಿದ್ದಾರೆ 2013ರಿಂದ 18 ಅದರ ಫಾಲೋಡ್ ಇಯರಲ್ಲಿ 2018ರಲ್ಲಿ ನಮ್ಮ ರಾಜ್ಯದ ಬಜೆಟ್ ಗಾತ್ರ 2 ಲಕ್ಷ ಕೋಟಿ. 1.5 ಲಕ್ಷ ಕೋಟಿ ರೂಪಾಯಿ ನಷ್ಟ ಸರ್ಕಾರದ ಬೊಕ್ಕಸಕ್ಕಾಗಿದೆ. ಇಡೀ ಒಂದು ವರ್ಷಕ್ಕಾಗುವ ಖರ್ಚು ವೆಚ್ಚದ ಲೆಕ್ಕ 2 ಲಕ್ಷ ಕೋಟಿ ಅಂದಾಜು ಮಾಡಿ. ಇನ್ನು ಈ ಗ್ಯಾರಂಟಿ ಲೆಕ್ಕಾಚಾರಕ್ಕೆ ಬರೋಣ. ಈ ವರ್ಷ ಅಂದರೆ 2025ರಲ್ಲಿ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರ ಎತ್ತಿಟ್ಟಿರೋದು ಎಷ್ಟು ಗೊತ್ತಾ? ಕೇವಲ 52,009 ಕೋಟಿ. 52,000 ನಷ್ಟ ಆಗಿರೋದು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು. ಈ ಹಣ ಇದ್ದಿದ್ದರೆ ಈ 2013ರಿಂದ 18ರ ಅವಧಿಯಲ್ಲಿ ಗಣಿಗಾರಿಕೆಯಿಂದಾಗಿ ಸರ್ಕಾರಕ್ಕೆ, ಅದರಲ್ಲೂ ಅನಧಿಕೃತವಾಗಿ ನಡೀತಾ ಇರುವ ಗಣಿಗಾರಿಕೆಯಿಂದ ಸರ್ಕಾರಕ್ಕಾಗಿರುವ ನಷ್ಟದ ಹಣ ಇದ್ದಿದ್ದರೆ ಈ ಗ್ಯಾರಂಟಿ ಅನುಷ್ಠಾನವನ್ನು ಸರ್ಕಾರ ಕಣ್ಣು ಮುಚ್ಕೊಂಡು ಮಾಡಿಬಿಡ್ಬೋದಾಗಿತ್ತು. 6 ತಿಂಗಳು 3 ತಿಂಗಳಲ್ಲ, 3 ವರ್ಷ. 3 ವರ್ಷಗಳ ಕಾಲ ಯಾವುದೇ ರೀತಿ ಅಡಚಣೆ ಇಲ್ಲದೆ, ಈಗ ಹೇಳ್ತಾರಲ್ಲ ನೆಪ, ತಾಂತ್ರಿಕ ದೋಷ, ಈಗ ಬರಲಿಲ್ಲ, ಇನ್ನು 2 ತಿಂಗಳು ಬಿಟ್ಟು ಒಟ್ಟಿಗೆ ಕೊಟ್ಬಿಡ್ತೀವಿ ಇತ್ಯಾದಿ ಇತ್ಯಾದಿ, ಅಕ್ಕಿ ಬದಲು ಹಣ ಹಾಕೋದ್ರಲ್ಲೂ ಕೂಡ ಕೆಲ ತಾಂತ್ರಿಕ ಲೋಪ, ಈ ರೀತಿ ನೆಪವೇ ಹೇಳದೆ 3 ವರ್ಷಗಳ ಕಾಲ ನಿರರ್ಗಳವಾಗಿ 5 ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಬೇಕಾದ ದುಡ್ಡು ಸರ್ಕಾರದ ಬೊಕ್ಕಸದಲ್ಲಿ ಇರ್ತಾ ಇತ್ತು. 2006ರಿಂದ 2010ರಲ್ಲಿ ಬರೋಬ್ಬರಿ 2.98 ಕೋಟಿ ಟನ್ ಅದಿರು ಅಕ್ರಮವಾಗಿ ರಫ್ತಾಗಿದೆ. 2.98 ಕ್ರೋರ್ ಟನ್ ನಮ್ಮದು ಒಂದೇ ರಾಜ್ಯದಿಂದ ಅಕ್ರಮವಾಗಿ ರಫ್ತಾಗಿರೋದ್ರ ಲೆಕ್ಕ ಇದು. ರಾಜ್ಯದ 10 ಗೋವಾ, ಆಂಧ್ರದ ಬಂದರುಗಳಿಂದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದೆ. ಅದು 9 ತಿಂಗಳ ಕಾಲ ನಿತ್ಯ ಅಂದರೆ ಪ್ರತಿದಿನ 20,000 ಟ್ರಕ್ಗಳಿಂದ ಅದಿರನ್ನು ಸಾಗಾಟ ಮಾಡಲಾಗಿದೆ. ರೈಲ್ವೆ ವ್ಯಾಗನ್ಗಳಿಂದ 14 ಕೋಟಿ ಟನ್ ಕಬ್ಬಿಣದ ಅದಿರು ಸಾಗಣೆ ಮಾಡಲಾಗಿದೆ. ಅಷ್ಟೊಂದು ಸಂಪತ್ತು ಲೂಟಿ ಮಾಡಿದವರಿಗೆ ಶಿಕ್ಷೆ ಆಗಬೇಕಲ್ವಾ? ಇದು BJPಯ ನಾಯಕರಿದ್ದಾರೋ, JDSನ ನಾಯಕರು ಪರ್ಮಿಷನ್ ಕೊಟ್ಬಿಟ್ರೋ ಗಣಿಗಾರಿಕೆಗೆ? ಇದೆಲ್ಲ ಚರ್ಚೆ. ಯಾವುದೇ ಪಕ್ಷದವರು ತಪ್ಪಿತಸ್ಥರಿದ್ರೂ ಕೂಡ ಪಕ್ಷದವರ ಅಲ್ಲದ ಬಿಸ್ನೆಸ್ಮೆನ್ಗಳು ಇದರಲ್ಲಿ ಪಾತ್ರಧಾರಿಗಳಾಗಿದ್ರು ಕೂಡ ಶಿಕ್ಷೆ ಅನ್ನೋದಾಗಬೇಕಲ್ಲ. ಯಾಕಂದರೆ ನಷ್ಟ ಆಗಿರೋದು 1-2 ರೂಪಾಯಿ ಅಲ್ಲ, ಹೋಗಲಿ 1000 ಲಕ್ಷ ರೂಪಾಯಿಯೂ ಅಲ್ಲ, ಕೋಟಿ ರೂಪಾಯಿಯೂ ಅಲ್ಲ, ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ ಕೇವಲ 2013ರಿಂದ 2018ರವರೆಗಿನ ಲೆಕ್ಕ ಇದು. ಹಾಗಾದರೆ ತಪ್ಪು ಮಾಡೋರು ಮಾಡ್ತಾ ಇರ್ತಾರೆ, ಲೂಟಿ ಹೊಡೆಯೋರು ಹೊಡಿತಾನೇ ಇರ್ತಾರೆ. ಸರ್ಕಾರಗಳು ಬಂದಿದ್ದು ಮೈಕ್ ಮುಂದೆ, ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಭಾಷಣ ಮಾಡ್ತಿರತ್ತೆ, ಇಷ್ಟೇನಾ? ಶಿಕ್ಷೆ ಆಗಬೇಕಲ್ವಾ? ಇದನ್ನೇ
HK ಪಾಟೀಲ್ರು ಪ್ರಸ್ತಾಪ ಮಾಡಿದ್ದಾರೆ. ಕಾದ್ ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಜನಪರ, ಸಮಾಜದ ಪರ, ಅದರಲ್ಲೂ ಹಿಂದುಳಿದವರ ಪರ ಅಪಾರ ಕಾಳಜಿ ಇರುವ ಸಿದ್ದರಾಮಯ್ಯನವರಿಗೆ ಈ ವಿಚಾರ ಗಂಭೀರವಾಗಿರೋದು ಅಂತ ಅನ್ನಿಸುತ್ತಾ ಇಲ್ವಾ ಅನ್ನೋದನ್ನು. ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಶುರುವಾಗಿದೆ. ಬಂಡೆಯ ಮಾತು ಭಾರಿ ಚರ್ಚೆಯಾದ ಬೆನ್ನಲ್ಲೇ ಕಿಚ್ಚ ಸುದೀಪ್ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ DK ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್, ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತ. ಮತ್ತೆ ನಟ್ಟು ಬೋಲ್ಟ್ ಟೈಟ್ ರಾಜಕೀಯ. ಸುದೀಪ್ ವರ್ಸಸ್ DK ವರ್ಸಸ್ ಕೇಸರಿ ಸೇನೆ. DCM DK ಶಿವಕುಮಾರ್ ಕೆಲ ತಿಂಗಳ ಹಿಂದೆ ನೀಡಿದ್ದ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದಿದ್ದ ಮಾತು ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಬಂಡೆಯ ಮಾತನ್ನ ಕರುನಾಡ ಕಿಚ್ಚ ಖಂಡಿಸಿದ್ದಾರೆ. DK ಅವರು ಆ ರೀತಿ ಹೇಳಿಕೆ ನೀಡಬಾರ್ದಿತ್ತು ಎಂದು ನೇರವಾಗಿಯೇ ಹೇಳಿದ್ದಾರೆ. ಬಟ್ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ? ಯಾವುದೇ ಥರದಲ್ಲಾದರೂ ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್ ಬೇರೆ ಸೆಷನ್ನಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೂ ಹೋಗಬೇಕು. ಆ ಮೆಕ್ಯಾನಿಕಿಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. DK ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಚಿತ್ರರಂಗದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ DK ಸರ್ ಅವರು, ನೀವು ತೊಗೊಂಡಿಲ್ಲ ಹೆಸರು, ನಾನು ತೊಗೊಳ್ತಾ ಇದ್ದೀನಿ. ನನಗೆ ಅವ್ರ ಮೇಲೆ ಭಾಳ ಗೌರವವಿದೆ. ಆದರೆ ಅವರು ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ. ನಾವ್ಯಾರು ಮೈ ಮಾರಿಕೊಂಡು ಬದುಕುತ್ತಿಲ್ಲ. ಚಿತ್ರರಂಗದಲ್ಲಿ ತುಂಬ ಗೌರವಸ್ಥರಿದ್ದಾವಮ್ಮ. ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗೇನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಡಿಬೇಟ್ಸ್ ನಡೀತಾ ಇರುತ್ತೆ. ನಾವು ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಜನರಲೈಸ್ ಮಾಡಿಕೊಂಡು ರಾಜಕೀಯ ಎಲ್ಲ ಹಿಂಗೆ ಅಂದ್ಬಿಡೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೇಳೋದು ಸುಲಭ, ಮಾಡಿ ತೋರಿಸುವುದು ಕಷ್ಟ. ಏನ್ರಿ ಒಂದು ಮಂತ್ರಿ ಆಗಿದ್ದೀರಾ, ಇಷ್ಟು ಮಾಡ್ಬಿಡ್ಬೋದಲ್ಲ? ಹೌದು, ತುಂಬ ಈಸಿ ಹೇಳೋಕ್ಕೆ. ಅಲ್ಲಿ ಒಳಗಡೆ ತುಂಬ ಪ್ರಾಬ್ಲಮ್ ಇರ್ತವೆ, ಮಾಡೋಕ್ಕಾಗಲ್ಲ. ಸುದೀಪ್ಗೆ ಮತ್ತೆ ಟಕ್ಕರ್ ಕೊಟ್ಟ DK. ಸುದೀಪ್ ಹೇಳಿಕೆಗೆ DK ಕೂಡ ಪ್ರತಿಕ್ರಿಯಿಸಿದ್ದು ಕಾಲವೇ ಉತ್ತರ ಕೊಡುತ್ತೆ ಎಂದಿದ್ದಾರೆ. ನಾನು ಯಾವಾಗೂ ಉತ್ತರ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಮ್ ಚೇಂಬರ್ಗೆ ಹೋಗಿ, ನೀವು ದಾಖಲೆ ತೆಗೆದುಕೊಂಡು ನಿಮ್ಮ ಹಿಸ್ಟ್ರಿ ತೆಗೆದುಕೊಂಡು ಬನ್ನಿ. ಫಿಲಮ್ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. DK ಮಾತು ಅವರ ಸಂಸ್ಕೃತಿ ತೋರಿಸುತ್ತೆ. ನಟ್ಟು ಬೋಲ್ಟು ಇದೆಲ್ಲ ಯಾವ ಸಂಸ್ಕೃತಿ ಹೇಳಿ? ಯಾಕೆಂದರೆ ಚಲನಚಿತ್ರದ ನಟರು ಪಾಪ ಏನೇ ಸಮಸ್ಯೆಗಳಿದ್ರು ಕೂಡ, ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಅವ್ರು ಕಲಾವಿದರು. ಆ ಕಲಾವಿದರಿಗೆ ಹೊಟ್ಟೆ ಪಾಡಿಗೆ ಅವ್ರು ಎಷ್ಟೆಷ್ಟೋ ಕೆಲಸ ಇರುತ್ತೆ, ಎಲ್ಲೆಲ್ಲೋ ಶೂಟಿಂಗ್ ಇರುತ್ತೆ. ಅದನ್ನು ನಾವು ಹೇಳಿದಾಗ ನೀವು ವಿಧಾನಸೌಧ ಮುಂದೆ ಬರಬೇಕು, ಕುಣಿಬೇಕು, ಅವ್ರ ಜೊತೆ ಇದೆಲ್ಲ ಮಾಡಬೇಕು, ಸರಿಯಲ್ಲ. ಅವರು ಕೂಡ ಮನುಷ್ಯರು. ಆ ದೃಷ್ಟಿಯಿಂದ ಪ್ರೀತಿ ಇದ್ರೆ ಬರ್ತಾರೆ. ಇಲ್ಲ ಅಂತಂದರೆ ನೀವು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ, ಇದು ಮಾಡೋದು ಸರಿ ಕಾಣಿಸಲ್ಲ ಅಂತ ಕೇಳ್ತೀನಿ ನಾನು. ಬೆಂಗಳೂರು ಸಿನಿಮೋತ್ಸವ ಉದ್ಘಾಟನೆ ವೇಳೆ ದೊಡ್ಡ ಸೆಲೆಬ್ರಿಟಿಗಳು ಬಂದಿರಲಿಲ್ಲ. ಇದಕ್ಕೆ ಬೇಸರ ಮಾಡಿಕೊಂಡ DK. ವಾರ್ನಿಂಗ್ ಅಂತಾದ್ರೂ ಅಂದ್ಕೊಳ್ಳಿ, ಕೋರಿಕೆ ಅಂತಾದ್ರೂ ಅಂದ್ಕೊಳ್ಳಿ, ಚಿತ್ರರಂಗದವರ ನಟ್ಟು ಬೋಲ್ಟು ಹೇಗೆ ಟೈಟ್ ಮಾಡಬೇಕು ಅಂತ ಗೊತ್ತು ಎಂದಿದ್ರು. ಅದನ್ನೇ DK ಬೆದರಿಕೆ ಹಾಕ್ತಿದ್ದಾರೆ ಎಂದು ಅನೇಕರು ಭಾವಿಸಿದರು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿತ್ರರಂಗದ ಮತ್ತೊಂದು ಸುದ್ದಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ತಂಡ ಬಹಿರಂಗವಾಗಿ ರಚಿತಾ ರಾಮ್ ಮೇಲೆ ಸಾಲು ಆರೋಪ ಮಾಡಿತು. ಇದೀಗ ಆ ಎಲ್ಲ ಆರೋಪಗಳಿಗೆ ಉತ್ತರ ಕೊಟ್ಟಿದ್ದಾರೆ ನಟಿ ರಚಿತಾ ರಾಮ್. ನನಗೆ ಬೇಸರ ಆಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಆರೋಪಗಳೆಲ್ಲ ಬರೋಕೆ ಏನು ಕಾರಣ, ಸಂಜು ವೆಟ್ಸ್ ಗೀತಾ ರಿಲೀಸ್ ಪ್ರಮೋಷನ್ಗೆ ಯಾಕೆ ಹೋಗ್ತಿಲ್ಲ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು. ನಾನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳು. 100% ನಾನು ಸಾರಿ ಕೇಳೋಳೆ. ದೇವರೇ ಎದುರು ಬಂದರೂ ನಾನು ಕ್ಷಮೆ ಕೇಳಲ್ಲ. ಸಂಜು ವೆಟ್ಸ್ ಗೀತಾ 2 ಟೀಮ್ಗೆ ರಚಿತಾ ಸಂದೇಶ. ರಚಿತಾ ರಾಮ್ ಚಂದನವನದ ಡಿಂಪಲ್ ಕ್ವೀನ್, ಭರವಸೆಯ ನಟಿ, ಗುಳಿ ಕೆನ್ನೆಯಿಂದಲೇ ಪಡ್ಡೆ ಹುಡುಗರ ಹಾರ್ಟ್ ಕದ್ದ ಚಂದುಳ್ಳಿ, ಸದಾ ಕಾಲ ಕಾಂಟ್ರವರ್ಸಿಗಳಿಂದ ದೂರ ಇರ್ತಾ ಇದ್ದ ಬುಲ್ಬುಲ್ ಮೇಲೆ ಅದ್ಯಾಕೋ ಒಂದ್ ವಾರದಿಂದ ವಿವಾದಗಳಿಂದಲೇ ಸುದ್ದಿ ಆಗ್ತಿದ್ರು. ಸದ್ಯ ಇದೀಗ ಎಲ್ಲದಕ್ಕೂ ಖುದ್ದು ರಚಿತಾ ರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ತಂಡ, ನಿರ್ಮಾಪಕರು, ನಿರ್ದೇಶಕರು ಹಾಗೆ ಹೀರೋ 3 ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು, ಇಲ್ಲ 1-to-1 ಮೀಡಿಯಾ ಇಂಟ್ರಾಕ್ಷನ್ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಯೂಸ್ ಮಾಡಿದಂಥ ಪದಗಳು, ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಲ್ಲ, ಇಟ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ವೆರಿ ಹರ್ಟ್. ನಂಗೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್. ಅವತ್ತು ಒಂದ್ ಮಾತು, ಇವತ್ತು ಒಂದ್ ಮಾತು. ನಂಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು. ಯಾಕೆ ಆಡಲಿಲ್ಲ? ಯಾಕೆ ಅಷ್ಟು ಹೊಗಳಿದ್ರು? ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ವಾಯ್? ನನಗೆ ಹೇಳ್ತಾರೆ ಸುಳ್ಳು ನಾಟಕ. ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು? ನಾಟಕ ಮಾಡ್ತಿರೋರು ಯಾರು? ನಾನು ಪ್ರಮೋಷನ್ಗೆ ಟೈಮ್ ಕೊಟ್ಟಿದ್ದೇನೆ. ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ನನ್ನ ಡೈರೆಕ್ಟರ್ ಆಗಿರ್ಬೋದು, ನನಗೆ ಕಾಲ್ ಮಾಡ್ತಿರ್ತಾರೆ, ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ, ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ. ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ, ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್, ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರ್ಲಿಲ್ಲ. ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ. ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ. ನಾನು ಯಾಕೆ ಪ್ರಮೋಷನ್ಗೆ ಬರಲಿಲ್ಲ ಗೊತ್ತಾ? ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ. ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟ್ ಆಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದ್ದೆ. ನಿಮ್ಮ ತಪ್ಪಿಗೆ ನಾನು ಹೊಣೆಗಾರಳಲ್ಲ. ಲಾಸ್ಟ್ ಮಿನಿಟಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ, ಇವತ್ತಿರಲ್ಲ, ಇವತ್ತು ಪ್ರೀ ರಿಲೀಸ್ ಇರುತ್ತೆ, ಇವತ್ತು ಇಟ್ಕೊಂಡಿರ್ತಾರೆ ದಿನ, ಇಲ್ಲ ಸಾರಿ ಪೋಸ್ಟ್ಪೋನ್ ಆಯಿತು, ಇಲ್ಲ ಪ್ರೀಪೋನ್ ಆಯಿತು ಅಂತ ಹೇಳ್ತಾರೆ. ಇದಕ್ಕೆ ನಾನು ಹೊಣೆನಾ? ಅದಕ್ಕೆ ಸಂಜು ವೆಟ್ಸ್ ಗೀತಾ ಬಗ್ಗೆ ಮಾತ್ರ ರಚಿತಾ ಮಾತನಾಡಿದ್ದಾರೆ. ಮಹಿಳಾ ನಿರ್ಮಾಪಕರಿಗೆ ವಂಚಿಸಿ ಡೇಟ್ಸ್ ಕೊಡದೆ ವಂಚಿಸಿದ್ದಾರೆ ಅನ್ನೋ ಆರೋಪ ಫಿಲ್ಮ್ ಚೇಂಬರ್ನಲ್ಲಿದೆ. ಅದೇ ಕಾರಣಕ್ಕೆ ಮಾತಾಡಲ್ಲ ಅಂತ ಕೂಡ ರಚಿತಾ ರಾಮ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಯುದ್ಧ ಮತ್ತಷ್ಟು ತೀವ್ರವಾಗುವ ಆತಂಕ ಯಾಕಿದೆ ಅಂದರೆ, ಇದೀಗ ಅಮೆರಿಕ ಕೂಡ ಯುದ್ಧದಲ್ಲಿ ನೇರವಾಗಿ ಧುಮುಕುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ದಿನ ಕೇವಲ ಹೇಳಿಕೆಗಳ ಸ್ವರೂಪದಲ್ಲಿದ್ದಂತಹ ಮಧ್ಯಪ್ರವೇಶ ಇದೀಗ ಅಸಲಿಗೆ ಆಗ್ಬಿಡುತ್ತಾ ಅನ್ನೋ ಕುತೂಹಲ. ಇಸ್ರೇಲ್ ಹಾಗೆ ಇರಾನ್ನ ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಟ್ರೆ ಇರಾನ್ನ ಮೇಲಿನ ದಾಳಿ ಮತ್ತಷ್ಟು ಪ್ರಖರವಾಗತ್ತೆ. ಇಸ್ರೇಲ್ಗೆ ಬೆಂಬಲವಾಗಿ ನಿಂತು ಇರಾನ್ನ ಮೇಲೆ ದಾಳಿ ಮಾಡಲಿಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಅಂತಿಮ ಆದೇಶದವರೆಗೆ ಕಾಯೋಕೆ ಇಸ್ರೇಲ್ಗೆ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕಿದೆ. ಮುಂದಿನ 2 ವಾರಗಳಲ್ಲಿ ಅಮೆರಿಕ ಕೂಡ ನೇರವಾಗಿ ಇರಾನ್ನ ವಿರುದ್ಧ ಸಮರಕ್ಕೆ ನಿಲ್ಲಬೇಕಾ ಅನ್ನೋ ವಿಚಾರವನ್ನ ತೀರ್ಮಾನಿಸಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧದ ತಯಾರಿಯಂತೂ ಆರಂಭ ಆಗಿ ಹೋಗಿದೆ ಅಮೆರಿಕ ಸೇನೆಯಿಂದ. ಇರಾನ್ ಸುತ್ತಲೂ ಅಮೆರಿಕದ 9 ಏರ್ ಬೇಸ್ಗಳಿವೆ. ಈಗ ಕ್ರಿಯೇಟ್ ಆಗಿರೋದಲ್ಲ, ಹಿಂದಿನಿಂದಲೇ ಇವೆ. ಅದರಲ್ಲೂ ಈ 9 ಪೈಕಿ ಕತಾರ್ ಬೇಸ್ನಿಂದ ಅಮೆರಿಕದ ಫೈಟರ್ ಜೆಟ್ಗಳು ಕಾಣೆಯಾಗ್ತಾ ಇವೆ ಅಂತ. ಕಾಣೆಯಾಗ್ತಿದೆ ಅಂದರೆ ಯುದ್ಧದ ತಾಲೀಮು
ಹಾಗೆ ಯುದ್ಧಕ್ಕೆ ಆಯಕಟ್ಟಿನ ಜಾಗಕ್ಕೆ ನಿಯೋಜನೆ ಆಗಲಿಕ್ಕೆ ಏನಾದರೂ ಅದನ್ನು ಶಿಫ್ಟ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ. ಜೂನ್ 5ರಂದು ಕತಾರ್ನ ಏರ್ಬೇಸ್ನಲ್ಲಿ 40 ಫೈಟರ್ ಜೆಟ್ಗಳಿತ್ತು ಅಮೆರಿಕಾದ. ಆದರೆ ಕತಾರ್ ಬೇಸ್ನಿಂದ ಫೈಟರ್ ಜೆಟ್ಗಳು ಒಂದೊಂದಾಗಿ ಕಾಣೆಯಾಗ್ತಾ ಇದೆ. ಜೂನ್ 19ರ ವೇಳೆಗೆ ಅಲ್ಲಿ ಉಳಿದಿರೋದು ಕೇವಲ 3 ವಿಮಾನಗಳು, F-16, F-22 ಹಾಗೆ F-35 ಯುದ್ಧ ವಿಮಾನ. ಹಾಗಾದರೆ ಇರಾನ್ನ ಮೇಲೆ ದಾಳಿಗೆ ಸಿದ್ಧವಾಗ್ತಾ ಇದೆಯಾ? ಯುದ್ಧದ ತಾಲೀಮನ್ನು ನಡೆಸ್ತಾ ಇದೆಯಾ? ಜೊತೆಗೆ B-2 ಸ್ಪಿರಿಟ್, B-52 ಬಾಂಬರ್ಗಳನ್ನು ಕೂಡ ಅಮೆರಿಕ ಸಿದ್ಧಪಡಿಸಿ ಯುದ್ಧಕ್ಕೆ ತಯಾರಾದ ಸ್ಥಿತಿಯಲ್ಲಿ ಇರಿಸ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅಮೆರಿಕದಲ್ಲಿ ಡೂಮ್ಸ್ ಡೇ ವಿಮಾನ ಕೂಡ ಹಾರಾಟವನ್ನು ನಡೆಸಿದೆ. ಅಮೆರಿಕ ಎಂಟ್ರಿ ಕೊಟ್ಟರೆ ಯುದ್ಧದ ತೀವ್ರತೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಯುದ್ಧ ಕೇವಲ 1-2 ದೇಶಗಳ ನಡುವೆ ನಡೀತಾ ಇರುವ ಯುದ್ಧ ಅಲ್ಲ. ಸ್ಮಾಲ್ ಕಂಪ್ಯಾರಿಸನ್, ಎಲ್ಲ ಪರಿಸ್ಥಿತಿ ಕೂಡ ಸಿಮಿಲರ್ ಆಗಿಲ್ಲ, ಒಂದೇ ರೀತಿಯಲ್ಲಿಲ್ಲ. ಆದರೆ ಹೇಗೆ ಪಾಕಿಸ್ತಾನ ಹಾಗೆ ಉಗ್ರವಾದ 2 ಬೇರೆ ಬೇರೆ ಅಲ್ಲ ಅನ್ನೋದನ್ನು ಭಾರತ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇಸ್ರೇಲ್ನ ಪ್ರಕಾರ ಇರಾನ್ ಕೂಡ ಹಾಗೆ. ಇರಾನ್ನ ಆಡಳಿತ ಹಾಗೆ ಉಗ್ರವಾದ ಇದೆರಡೂ ಕೂಡ ಬೇರೆಯಲ್ಲ ಅನ್ನೋ ರೀತಿಯ ಪರಿಸ್ಥಿತಿಯನ್ನು ಇಸ್ರೇಲ್ ಗಮನಿಸುತ್ತೆ. ಇದಕ್ಕೆ ಕಾರಣ ಕೂಡ ಇದೆ. ಇರಾನ್ ಕೇವಲ ತನ್ನ ಮಿಲಿಟರಿ ಪಡೆಯನ್ನು ಬಳಸಿಕೊಂಡು ಮಾತ್ರ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇಲ್ಲ, ಬದಲಾಗಿ ಇರಾನ್ ಪೋಷಿತ ಉಗ್ರರು ಕೂಡ ಬೇರೆ ಬೇರೆ ದಿಕ್ಕುಗಳಿಂದ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಆತಂಕ ಇದ್ದೇ ಇದೆ. ಈ ಹಿಂದೆ ಕೂಡ ಹಾಗಾಗಿದೆ. ಇದೀಗ ಇಸ್ರೇಲ್ ದಾಳಿಯಿಂದ ಇರಾನ್ ಬೆಂಬಲಿತ ಉಗ್ರರು ಕಂಗಾಲಾಗಿದೆ. ಅಮೆರಿಕ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅನ್ನೋದು ಕಿವಿಗೆ ಬಿದ್ದ ತಕ್ಷಣ ಇರಾನ್ ಬೆಂಬಲಿತ ಉಗ್ರರು ಇದೀಗ ಆಕ್ಟಿವ್ ಆಗ್ತಿದ್ದಾರೆ. ಹೆಜ್ಬುಲ್ಲಾ, ಹಮಾಸ್, ಶಿಯಾ ಪಡೆ, ಹೌತಿಗಳು ಒಬ್ಬರ ಇಬ್ಬರ. ಇಸ್ರೇಲ್ ಮೇಲೆ ಎಲ್ಲ 4 ಉಗ್ರ ಸಂಘಟನೆಗಳು ಒಮ್ಮೆಲೆ ದಾಳಿಯನ್ನ ಮಾಡುತ್ತಾ ಅನ್ನೋ ಆತಂಕ ಕೂಡ ಇದೆ. ಲೆಬನಾನ್, ಯೆಮನ್ ಹಾಗೆ ಇರಾಕ್ ಈ ಎಲ್ಲ ಭಾಗದಲ್ಲೂ ಕೂಡ ಆಕ್ಟಿವ್ ಆಗಿದೆ ಉಗ್ರಗಾಮಿ ಸಂಘಟನೆಗಳು. ಹೀಗಾಗಿ ಒಮ್ಮೆಲೆಗೆ ಇಸ್ರೇಲ್ ಮೇಲೆ ಲೆಬನಾನ್ನಲ್ಲಿ ನೆಲೆಯನ್ನು ಇಟ್ಕೊಂಡು ಹಾಗೆ ಯೆಮೆನ್ನಲ್ಲಿ ಇರಾಕ್ನಿಂದಲೂ ಕೂಡ ದಾಳಿಯನ್ನು ನಡೆಸುವ ತಯಾರಿಯನ್ನು ಮಾಡ್ತಿದ್ದಾರಾ ಅನ್ನೋ ಸಣ್ಣ ಅನುಮಾನ ಇಸ್ರೇಲನ್ನು ಕಾಡ್ತಲೇ ಇದೆ. ಗಾಜಾ ಪಟ್ಟಿಯಲ್ಲಿದ್ದ ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ನಿಮಗೆ ಗೊತ್ತೇ ಇದೆ. ಈ ದಾಳಿಯಿಂದ ಒಂದಷ್ಟು ಹಂತಕ್ಕೆ ಹಮಾಸ್ ನಿಶ್ಶಕ್ತವಾಗಿದೆ. ಮುಂಚೆ ಇದ್ದಷ್ಟು ಪ್ರಖರತೆ ಹಮಾಸ್ಗೆ ಉಳಿದಿಲ್ಲ. ಆದರೂ ಕೂಡ ಇಸ್ರೇಲನ್ನು ಈಗಲೂ ಹಮಾಸ್ ಉಗ್ರರು ಕಾಡ್ತಾ ಇದ್ದಾರೆ. ಯೆಮನ್ನಿಂದ ಇಸ್ರೇಲ್ ಮೇಲೆ ಹೌತಿ ಪಡೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಕೊಟ್ಟ ಮಿಸೈಲ್ ಅನ್ನ ಬಳಸಿಕೊಂಡು ದಾಳಿಯನ್ನ ಮಾಡ್ತಿದ್ದಾರೆ ಉಗ್ರರು. ಮತ್ತೊಂದು ಕಡೆ ಹಸನ್ ನಸ್ರುಲ್ಲಾ, ಈತ ಹೆಜ್ಬುಲ್ಲಾ ಸಂಘಟನೆಯ ನಾಯಕ. 2024ರಲ್ಲಿ ನಡೆದ ವೈಮಾನಿಕ ದಾಳಿಯಲ್ಲಿ ಈತ ಹತನಾಗಿ ಹೋಗಿದ್ದಾನೆ. ಈತ ಸಾವನ್ನಪ್ಪಿದ ನಂತರದಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮೊದಲಿನಷ್ಟು ಶಕ್ತಿಯುತವಾಗಿ ಉಳಿದಿಲ್ಲ. ಆದರೂ ಇಸ್ರೇಲ್ನ ಮೇಲಿನ ಅಟ್ಯಾಕ್ ನಿಲ್ಲಿಸಿಲ್ಲ. ಸಿರಿಯಾ ಮಾರ್ಗದಿಂದ ಹೆಜ್ಬುಲ್ಲಾಗೆ ಸಹಾಯ ದೊರೀತಾ ಇಲ್ಲ. ಆದರೆ ಯಾರೇ ದಾಳಿ ಮಾಡಿದ್ರು, ಅದು ಹೆಜ್ಬುಲ್ಲಾ ಆಗಿರಬಹುದು, ಹೌತಿ ಆಗಿರಬಹುದು, ಇರಾನ್ ಆಗಿರಬಹುದು, ಯಾರೇ ದಾಳಿ ಮಾಡಿದ್ರು ಕೂಡ ನಾವು ಸುಮ್ಮನೆ ಕೂರುವವರಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಇಸ್ರೇಲ್ ರವಾನೆ ಮಾಡ್ತಲೇ ಇದೆ. ಅಮೆರಿಕ, ಪಾಕಿಸ್ತಾನದಲ್ಲಿ ಏನೇ ಆಗ್ತಿದ್ರು ಕೂಡ ಅದರ ಒಂದಲ್ಲ ಒಂದು ರೀತಿಯ ಪರಿಣಾಮ ಭಾರತದ ಮೇಲೂ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಸುದ್ದಿಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ಹಾಗೆ ಚೀನಾ ಕೂಡ, ಹಾಗೆ ಚೀನಾದ ಸೇನಾ ಪಡೆಯಲ್ಲಾಗುವ ಪ್ರತಿ ಚಟುವಟಿಕೆ ಕೂಡ ಭಾರತ ಹದ್ದಿನ ಕಣ್ಣಿಟ್ಟು ಗಮನಿಸ್ತಾ ಇರಬೇಕಾಗತ್ತೆ. ಅಂಥದ್ದೇ ಒಂದು ಚಟುವಟಿಕೆ ಬೆಳವಣಿಗೆ ಚೀನಾ ಸೇನೆಯಲ್ಲಿ ಅತಿ ಶೀಘ್ರದಲ್ಲಿ ಆಗೋದಿದೆ. ಏನದು? ಚೀನಾ ಸೇನೆಗೆ ಅತಿ ಶೀಘ್ರದಲ್ಲೇ ಅತ್ಯಾಧುನಿಕ ಬಯೋನಿಕ್ ಮಿನಿ ಡ್ರೋನ್ ಸೇರ್ಪಡೆ ಆಗ್ತಾ ಇದೆ. ಇದರ ನಿರ್ಮಾಣ ಕಾರ್ಯ ಚೀನಾದಲ್ಲಿ ಆಗಿ ಹೋಗಿದೆ. ಈ ಮಿನಿ ಡ್ರೋನ್, ಬಯೋನಿಕ್ ಡ್ರೋನ್ಗಳು ನೋಡೋಕೆ ಕೀಟಗಳಂತೆ ಕಾಣುತ್ತೆ. ಸೊಳ್ಳೆ ಗಾತ್ರ ಹಾಗೆ ಸೊಳ್ಳೆ ರೀತಿಯಲ್ಲೇ ಇರುವ ಡ್ರೋನ್ಗಳಿವೆ. ಇದೇ ಕಾರಣಕ್ಕೆ ಈ ಡ್ರೋನನ್ನು ಸೊಳ್ಳೆ ಡ್ರೋನ್ ಅಂತ ಕೂಡ ಕರೆಯಲಾಗತ್ತೆ. ಈ ಡ್ರೋನ್ನಲ್ಲಿ 2 ರೆಕ್ಕೆಗಳಿರುತ್ತೆ, 3 ಕಾಲ್ಗಳು ಕೂಡ ಇರುತ್ತೆ. ಈ ಡ್ರೋನ್ನ ತೂಕ ಕೇವಲ 35 ಗ್ರಾಮ್ ಅಷ್ಟೇ. ಅರೆ, ಇಷ್ಟು ಪುಟ್ಟ ಡ್ರೋನ್ ಏನು ಮಾಡುತ್ತೆ, ಹೇಗೆ ಸಹಾಯ ಆಗುತ್ತೆ, ಯಾಕಿದು ಆತಂಕಕಾರಿ ಅಂತಂದರೆ, ಈ ಡ್ರೋನ್ ಹೆಚ್ಚು ಶಬ್ದ ಮಾಡಲ್ಲ ಬೇರೆ ಡ್ರೋನ್ಗಳಿಗೆ ಕಂಪೇರ್ ಮಾಡಿದ್ರೆ. ಹೀಗಾಗಿ ಈಸಿಯಾಗಿ ಶತ್ರುಗಳ ಕಣ್ಣಿಂದ ತಪ್ಪಿಸ್ಕೊಳ್ಳೋ ಸಾಮರ್ಥ್ಯ ಈ ಡ್ರೋನ್ ಹೊಂದಿದೆ.
ಇಷ್ಟು ಪುಟ್ಟ ಗಾತ್ರದ ಡ್ರೋನ್ ಆದರೂ ಕೂಡ ಕೇವಲ 35 ಗ್ರಾಮ್ ತೂಕದ ಡ್ರೋನ್ ಆದರೂ ಕೂಡ ಇದರ ಒಳಗಡೆ ಕ್ಯಾಮ್ರಾ ಸಿಸ್ಟಮ್ ಇದೆ, ಥರ್ಮಲ್ ಸಿಸ್ಟಮ್ ಇದೆ, ಲೇಸರ್ ಇಮೇಜಿಂಗ್, ಈ ಎಲ್ಲ ವ್ಯವಸ್ಥೆಯನ್ನ ಈ ಪುಟ್ಟ ಡ್ರೋನ್ನ ಒಳಗಡೆ ಅಳವಡಿಸಲಾಗಿರುತ್ತೆ. ಇಷ್ಟು ಮಾತ್ರ ಅಲ್ಲ, GPS ಹಾಗೆ AI ಟಾರ್ಗೆಟ್ ಸಿಸ್ಟಮ್ ಅನ್ನ ಕೂಡ ಹೊಂದಿದೆಯಂತೆ ಈ ಡ್ರೋನ್. ಅದರ ಮೂಲಕ ಕಮಾಂಡ್ ಸೆಂಟರ್ಗೆ ರಿಯಲ್ ಟೈಮ್ ಡೇಟಾವನ್ನ ಕೊಡುತ್ತೆ. ಯಾವ ಪ್ರದೇಶದಲ್ಲಿ ಡ್ರೋನ್ ಇರುತ್ತೋ ಆ ಪ್ರದೇಶದ ಆ ಕ್ಷಣದ ಮಾಹಿತಿಯನ್ನ ಕಮಾಂಡ್ ಸೆಂಟರ್ಗೆ ರವಾನೆ ಮಾಡೋ ಕೆಪಾಸಿಟಿ ಈ ಡ್ರೋನ್ಗಳು ಹೊಂದಿವೆ. ಈ ಡ್ರೋನನ್ನ ಅತ್ಯಂತ ಸುಲಭವಾಗಿ ಕಂಡುಹಿಡಿಯೋಕೆ ಸಾಧ್ಯವೇ ಇಲ್ಲ. ಗಾತ್ರನೂ ಚಿಕ್ಕದು, ಶಬ್ದ ಕೂಡ ಮಾಡೋದಿಲ್ಲ. ಹೀಗಾಗಿ ಇದನ್ನ ಕಂಡುಹಿಡಿಯೋದು ಸುಲಭದ ಕೆಲಸ ಅಲ್ಲ. ಈ ಡ್ರೋನ್ಗಳನ್ನು ರಿಮೋಟ್ನಿಂದ ಆಪರೇಟ್ ಮಾಡಬಹುದು, ಸೇನೆಯ ಗುಪ್ತ ಕಾರ್ಯಾಚರಣೆಯಲ್ಲಿ ಬಳಕೆ ಮಾಡಬಹುದು. ಅತಿ ಶೀಘ್ರದಲ್ಲಿ ಈ ಡ್ರೋನ್ ಚೀನಾದ ಸೇನೆಗೆ ಸೇರ್ಪಡೆಯಾಗ್ತಾ ಇದೆ. ಹೀಗಾಗಿ ಭಾರತ ಈ ಚಟುವಟಿಕೆ ಮೇಲೆ ಕಣ್ಣಿಟ್ಟಿದೆ ಕೂಡ. ಇವಿಷ್ಟು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.